ಸೊ ಇವತ್ತು ಫೀಮೇಲ್ ಹಾರ್ಮೋನಲ್ ಏಕ್ನಿ, ಈ ಪಿಂಪಲ್ಸು ಹಾರ್ಮೋನ್ಸ್ ಇಂದ ಹೇಗಾಗುತ್ತೆ ಅಂತ ನೋಡೋಣ. ಸೊ ಇಲ್ಲಿ ನಾನು ಆಕ್ಚುಲಿ ಅಕಾರ್ಡಿಂಗ್ ಟು ಓನ್ಲಿ TCM ಹೇಳ್ತೀನಿ. ಸೊ ಫೀಮೇಲ್ಸ್ ಅಲ್ಲಿ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಮಡುವೆಗಳು ಕಾಣಿಸ್ಕೊಳ್ಳುತ್ತೆ. ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಮಡುವೆಗಳು ಕಾಣಿಸ್ಕೊಂಡಾಗ ಏನಾಗುತ್ತೆ, ಇದು ಸ್ಕಿನ್ ಇಶ್ಯೂ ಅಲ್ಲ. ಸೊ ಇಟ್ ಈಸ್ ಅಗೈನ್ ಅದು ಇಂಟರ್ನಲ್ ಆರ್ಗನ್ ಇಂಬ್ಯಾಲೆನ್ಸ್. ನೀವು ಈ ಪಿಂಪಲ್ಸ್ ಅಂತ ಬಂದಾಗ ಒಂದೇ ಡೈಮೆನ್ಷನ್ ಅಲ್ಲಿ ನೋಡೋದಕ್ಕಾಗಲ್ಲ. ಅದಕ್ಕೆ ಮೇನ್ ಮೂಲ ರೂಟ್ ಕಾಸ್ ಏನು ಅಂತ ನಾವು ತಿಳ್ಕೊಂಡಾಗ ಮಾತ್ರ, ಅದು ಏನಕ್ಕೆ ಬಂದಿದೆ ಅಂತ ತಿಳ್ಕೊಂಡಾಗ ಮಾತ್ರ ಅದನ್ನ ಗುಣಪಡಿಸೋದು ಹೇಗೆ ಅಂತ ಯೋಚನೆ ಮಾಡೋದಕ್ಕಾಗತ್ತೆ. ಸೊ ಈ ಮೆನಿಸ್ಟ್ರಲ್ ಸೈಕಲ್ ಇರುತ್ತಲ್ವಾ, ಇದಕ್ಕಿಂತ ಮೊದಲು ಅಥವಾ ಆ ಮೆನಿಸ್ಟ್ರಲ್ ಸೈಕಲ್ ಟೈಮಲ್ಲಿ ಮಡುವೆ ಹೆಚ್ಚಾಗುತ್ತೆ. ಅಂತ ಟೈಮ್ನಲ್ಲಿ ಮಡುವೆಗಳು ಹೆಚ್ಚಾದಾಗ ಏನಾಗುತ್ತೆ, ನಾವು ಅವಾಗ ಲಿವರ್ನ ನೋಡ್ತೀವಿ. ಲಿವರ್ ಹೀಟ್ ಜಾಸ್ತಿ ಆಗಿದೆಯೋ ಅಥವಾ ಏನಾಗಿದೆ, ಅಥವಾ ಬ್ಲಡ್ ಅಲ್ಲಿ ಟಾಕ್ಸಿಕ್ ಜಾಸ್ತಿ ಆಗಿದೆಯೋ. ಆಕ್ಚುಲಿ ಈ ಇಫ್ ಇನ್ ಕೇಸ್ ಅಂತ ಟೈಮ್ನಲ್ಲಿ ಸ್ಪ್ಲೀನ್ ವೀಕ್ ಆಗಿದ್ದು ಅಥವಾ ಡೈಜೆಷನ್ ಹ್ಯಾಂಪರ್ ಆಗಿದ್ದು, ಡೈಜೆಷನ್ ಕಡಿಮೆ, ಪೂರ್ತಿ ಡೈಜೆಸ್ಟ್ ಆಗ್ತಾ ಇಲ್ಲ, ಕಾನ್ಸ್ಟಿಪೇಷನ್ ಆಗ್ತಾ ಇದೆ. ಸೊ ಇದರಿಂದನೂ ಏನಾಗುತ್ತೆ, ಡ್ರೈನೆಸ್ ಜಾಸ್ತಿ ಆಗುತ್ತೆ, ಟಾಕ್ಸಿನ್ಸ್ ಮತ್ತೆ ಆ ದೇಹದಲ್ಲಿ ಉಳ್ಕೊಳ್ಳುತ್ತೆ. ಅದರಿಂದ ಆ ಟಾಕ್ಸಿನ್ಸ್ ಏನಾಗುತ್ತೆ, ಸ್ಕಿನ್ ಮೇಲೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಈಚೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ಕಿನ್ ಇಂದ. ಅದನ್ನ ಮಡುವೆ ಅಂತ ಹೇಳ್ತೀವಿ, ಪಿಂಪಲ್ಸ್ ಅಂತ ಹೇಳ್ತೀವಿ. ಸೊ ಹೆಚ್ಚಿಗೆ ಒತ್ತಡ ಅಥವಾ ನಿದ್ದೆ ಕಡಿಮೆ ಮಾಡೋದು, ಅಥವಾ ಸಿಹಿ ಜಾಸ್ತಿ, ಸ್ವೀಟ್ ಜಾಸ್ತಿ ತಿನ್ನೋದು, ಆಯಿಲಿ ಐಟಮ್ಸ್ಗಳು, ಫ್ರೈಡ್ ಐಟಮ್ಸ್ಗಳು ಜಾಸ್ತಿ ತಿನ್ನೋದು, ಇದರಿಂದ ಏನಾಗುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಇದು ಮಡುವೆನ ಇನ್ನೂ ಹೆಚ್ಚಿಗೆ ಆಗುವಾಗ ಮಾಡುತ್ತೆ. ಸೊ ಇಷ್ಟಕ್ಕೆ ನೀವು ಎಲ್ಲದಕ್ಕೂ ಓನ್ಲಿ ಕ್ರೀಮು ಅಥವಾ ಮೇಕಪ್ ಮಾಡ್ಕೊಂಡಿದ್ದೆ, ಅದು ಇಟ್ ಇಸ್ ಅ ಟೆಂಪರರಿ ಸೊಲ್ಯೂಷನ್. ಸೊ ಇದಕ್ಕೆ ಏನ್ ಮಾಡಬೇಕು, ನಾವು ಲಿವರ್ ಹೀಟ್ನ ಕಡಿಮೆ ಮಾಡಬೇಕು, ಸ್ಪ್ಲೀನ್ನ ಸ್ಟ್ರೆಂಥನ್ ಮಾಡಬೇಕು.